ಸಂಪೂರ್ಣ ನ್ಯೂಸ್ ಕಚೇರಿಯಲ್ಲಿಂದು ಹಬ್ಬದ ಸಂಭ್ರಮ. ಬಣ್ಣ ಬಣ್ಣದ ಹೂವಿನ ಅಲಂಕಾರದಿಂದ ಕಚೇರಿ ಮಿಂಚುತ್ತಿತ್ತು. ಸಿಬ್ಬಂದಿಗಳ ಮುಖದಲ್ಲಿ ಅದೇನೋ ಒಂಥರ ಮಂದಹಾಸ. ಅರಮನೆ ನಗರದಲ್ಲಿರುವ ಕಚೇರಿಯಲ್ಲಿ ಬೆಳಗ್ಗೆಯಿಂದಲೇ ಸಡಗರ ಮನೆ ಮಾಡಿತ್ತು. ಸಿಬ್ಬಂದಿಗಳು ಮತ್ತು ಆಡಳಿತ ವರ್ಗ ಸಖತ್ ಬ್ಯುಸಿ ಇದ್ರು. ಸಂಪೂರ್ಣ ನ್ಯೂಸ್ ಮಾಲೀಕರಾದ ಸಂಪೂರ್ಣ ಗೌಡ ಹಾಗೂ ಮ್ಯಾನೇಜ್ಮೆಂಟ್ ಆಹ್ವಾನದ ಮೇರೆಗೆ ಬಿಜಿಎಸ್ ಮತ್ತು ಎಸ್ಜೆಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮತ್ತು ಆಸ್ಪತ್ರೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಅವರ ಆಗಮನ ಸಂಪೂರ್ಣ ನ್ಯೂಸ್ ಕಚೇರಿಗೆ ವಿಶೇಷ ಕಳೆ ಕೊಟ್ಟು ಹಬ್ಬದ ವಾತಾವರಣಕ್ಕೆ ಕಾರಣವಾಯಿತು. ಆಗಮಿಸಿದ್ದ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಅವರಿಗೆ ಅಭೂತಪೂರ್ವ ಸ್ವಾಗತ ಕೋರಲಾಯಿತು. ಡೊಳ್ಳು ಕುಣಿತ ಹಾಗೂ ಪುಷ್ಪಾರ್ಚನೆ ಮೂಲಕ ಕಚೇರಿಗಾಗಮಿಸಿದ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಅವರಿಗೆ ಅಭೂತಪೂರ್ವ ಸ್ವಾಗತ ಕೋರಲಾಯಿತು. ಸಂಪೂರ್ಣ ನ್ಯೂಸ್ ಮಾಲೀಕರಾದ ಸಂಪೂರ್ಣ ಗೌಡ, ಚಂದ್ರಶೇಖರ್ ಗೌಡ, ಆರ್ ಬಾಲಕೃಷ್ಣ ಸೇರಿದಂತೆ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಮತ್ತು ಸಂಪೂರ್ಣ ನ್ಯೂಸ್ನ ಎಲ್ಲಾ ಸಿಬ್ಬಂದಿಗಳು ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಅವರನ್ನ ಆತ್ಮೀಯ ಮತ್ತು ಗೌರವಯುತವಾಗಿ ಬರಮಾಡಿಕೊಂಡರು. ಹೀಗೆ ಭವ್ಯ ಸ್ವಾಗತ ಸ್ವೀಕರಿಸಿದ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಸಂಪೂರ್ಣ ನ್ಯೂಸ್ ಇಡೀ ಕಟ್ಟಡವನ್ನ ಸುತ್ತು ಹಾಕಿದ್ರು. ಈ ವೇಳೆ ಸಂಪೂರ್ಣ ನ್ಯೂಸ್ ಡೆಸ್ಕ್ ವಿಭಾಗ, ಸ್ಟುಡಿಯೋ ಸೇರಿ ಕಚೇರಿಯ ವಿಭಾಗಗಳಿಗೆ ತೆರಳಿ ಸಂಪೂರ್ಣ ನ್ಯೂಸ್ನ ಕೆಲಸ ಕಾರ್ಯಗಳ ಬಗ್ಗೆ ಸಿಬ್ಬಂದಿಗಳಿಂದ ಒಂದಿಷ್ಟು ವಿಚಾರ ತಿಳಿದು ಕೆಲವು ಸಲಹೆ ಸೂಚನೆಗಳನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಸಂಪೂರ್ಣ ನ್ಯೂಸ್ ಮಾಲೀಕರಾದ ಸಂಪೂರ್ಣ ಗೌಡ ಸೇರಿದಂತೆ ಮ್ಯಾನೇಜ್ಮೆಂಟ್ನ ಇನ್ನಿತರರು ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಅವರಿಗೆ ಹೂವಿನ ಅಭಿಷೇಕ ಮಾಡಿ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಸಂಪೂರ್ಣ ನ್ಯೂಸ್ ಸ್ಯಾಟಲೈಟ್ ಹಕ್ಕನ್ನ ಪಡೆದಿದೆ ಎಂಬ ವಿಚಾರ ತಿಳಿದು ಸ್ವಾಮೀಜಿ ಸಂತಸ ವ್ಯಕ್ತಪಡಿಸಿದರು. ಸನ್ಮಾನ ಸ್ವೀಕರಿಸಿ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಅವರು ಮಾತನಾಡಿ, ಇವತ್ತು ನಿಜಕ್ಕೂ ಖುಷಿಯಾಗಿದೆ. ಸಂಪೂರ್ಣ ನ್ಯೂಸ್ ವತಿಯಿಂದ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ನಮ್ಮ ದೇಶದಲ್ಲಿ ನಾರಿ ಶಕ್ತಿಗೆ ದೊಡ್ಡ ಗೌರವ ಇದೆ. ದೇಶದ ಪ್ರಧಾನಿಯಾಗಿ, ರಾಷ್ಟ್ರಪತಿಯಾಗಿ, ಹಲವು ರಾಜ್ಯಗಳ ಮುಖ್ಯಮಂತ್ರಿಯಾಗಿ ಮಹಿಳೆಯರು ಸೇವೆ ಸಲ್ಲಿಸಿದ್ದಾರೆ. ಸಂಪೂರ್ಣ ನ್ಯೂಸ್ ಮಾಲೀಕರಾದ ಸಂಪೂರ್ಣ ಗೌಡ ಅವರ ಸಾರಥ್ಯದಲ್ಲಿ ಹೊಸ ಸ್ಯಾಟಲೈಟ್ ಚಾನೆಲ್ ಹೊರಹೊಮ್ಮುತ್ತಿದ್ದು, ಅವರ ಪತಿ ಚಂದ್ರಶೇಖರ್ ಗೌಡ ಅವರ ಜೊತೆ ಸೇರಿ ಈ ಚಾನೆಲ್ ಮುನ್ನಡೆಸುತ್ತಿದ್ದಾರೆ. ಈ ಚಾನೆಲ್ ಉತ್ತಮವಾಗಿ ಮೂಡಿ ಬರಲಿ ಎಂದು ಶುಭ ಹಾರೈಸಿದರು. ಇವತ್ತು ನಾನು ತುಂಬಾ ಸಂತೋಷಪಟ್ಟು ಈ ಕಚೇರಿಗೆ ಬಂದೆ. ಸಂಪೂರ್ಣ ಕಚೇರಿಗೆ ಅವರ ಆತಿಥ್ಯ ನೋಡಿ ತುಂಬಾ ಸಂತೋಷ ಆಗಿದೆ. ಈ ಚಾನಲ್ ಇನ್ನೂ ಎತ್ತರವಾಗಿ ಬೆಳಿಬೇಕಾಗ್ತದೆ. ಇವತ್ತು ಬೆಳೆಸುವಾಗ ನೀರನ್ನ ಹಾಕ್ಬೇಕಾಗತ್ತೆ, ಗೊಬ್ಬರ ಹಾಕ್ಬೇಕಾಗತ್ತೆ, ಮಿನರಲ್ಸ್ ಬೇಕಾಗತ್ತೆ. ಆ ಶಕ್ತಿ ಭಗವಂತ ಅವ್ರು ಕೊಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಏನು ನಮ್ಮ ಎಲ್ಲ ಇವತ್ತು ಸೇರಿರ್ತಕ್ಕಂಥ ಟೀಮ್ ಏನಿದೆ, ಎಲ್ಲಾರೇ ಒಂದಾಗಿ ಬಾಳೋಣ ಅಂತ ತಿಳ್ಕೊಂಡು ಈ ಕರ್ತವ್ಯನ ಮಾಡ್ತಾ ಇರ್ತಕ್ಕಂಥ ಅವ್ರಿಗೆ ನಮ್ಮ ಸಂಸ್ಥೆ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆ ಅಂದ್ರೆ ಒಂದು ಮಹಿಳೆ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಅಂದಾಗ ಅನೇಕ ವಿಘ್ನಗಳು ಬರ್ತವೆ. ಯಾವುದೇ ವಿಘ್ನ ಬರದಂತೆ ಆ ವಿಘ್ನೇಶ್ವರ ಇವತ್ತು ಬುಧವಾರ ಆದ್ರಿಂದ ಅವ್ರಿಗೆ ಆಶೀರ್ವದಿಸಿದ್ದಾನೆ. ಅವರ ಏಳಿಗೆ, ಅವರ ಪ್ರೋತ್ಸಾಹ ಸದಾಕಾಲ ಜನತೆ ಬಗ್ಗೆ ಇರಲಿ. ಯಾಕೆಂದ್ರೆ ಇವತ್ತು ಗ್ರಾಮೀಣ ಪ್ರದೇಶ, ನಗರದ ಪ್ರದೇಶದಲ್ಲಿ ಹಲವಾರು ಸಮಸ್ಯೆಗಳಿವೆ, ಹಲವಾರು ಕಷ್ಟ ಕಾರ್ಪಣ್ಯಗಳಿವೆ, ಹಲವಾರು ಮುಖಗಳಿವೆ. ಆ ಎಲ್ಲಾ ಮುಖನೂ ನಾವು ತೋರಿಸ್ಬೇಕು ಅಂತ ಏನು ಅವರು ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಅವರಿಗೆ ಸಫಲವಾಗ್ಲಿ, ಯಶಸ್ಸು ಸಿಗ್ಲಿ ಅಂತ ಹೇಳಿ ಆ ಚಾಮುಂಡೇಶ್ವರಿ ಮತ್ತು ಕರ್ನಾಟಕ ನಾವೆಲ್ಲ ಆರಾಧನೆ ಮಾಡ್ತಕ್ಕಂಥ ಭುವನೇಶ್ವರಿ ಅವರಿಗೆ ತುಂಬಾ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನನ್ನ ಆಶಯಗಳನ್ನು ಮುಗಿಸ್ತೀನಿ. ಹೀಗೆ ಶುಭ ಹಾರೈಸಿದ ಅವರು ನಂತರ ಸಂಪೂರ್ಣ ನ್ಯೂಸ್ನ ಎಲ್ಲಾ ಸಿಬ್ಬಂದಿಗಳಿಗೂ ಹೊಸ ಬಟ್ಟೆ ಹಾಗೂ ರೇಷನ್ ಕಿಟ್ ವಿತರಣೆ ಮಾಡಿ ಸಿಬ್ಬಂದಿಗಳು ಮತ್ತು ಮ್ಯಾನೇಜ್ಮೆಂಟ್ ಜೊತೆ ಫೋಟೋ ಶೂಟ್ ನಡೆಸಿ ಸಂಪೂರ್ಣ ನ್ಯೂಸ್ಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಹೇಳಿದ್ರು. ಕೆಲವೇ ದಿನಗಳಲ್ಲಿ ದೇಶಾದ್ಯಂತ
ನಿಮ್ಮ ಮನೆ ಮನಗಳಲ್ಲಿ ಸಂಪೂರ್ಣ ನ್ಯೂಸ್ ಸ್ಯಾಟಲೈಟ್ ಚಾನೆಲ್ ಆಗಿ ಬಿತ್ತರವಾಗಲಿದೆ. ಇದೆಲ್ಲವುದರ ಸಂಭ್ರಮದಲ್ಲಿ ಬಿಜಿಎಸ್ ಮತ್ತು ಎಸ್ಜೆಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮತ್ತು ಆಸ್ಪತ್ರೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಸಂಪೂರ್ಣ ನ್ಯೂಸ್ಗೆ ಆಗಮಿಸಿದ್ದು ಕಚೇರಿಯ ಇವತ್ತು ಪ್ರಕಾಶಮಾನವಾದಂತಿತ್ತು. ಶ್ರೀಗಳು ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಅನ್ನ, ಅಕ್ಷರ, ಆರೋಗ್ಯ ಮತ್ತು ಪರಿಸರದ ತತ್ವದಡಿ ನಾಡಿನ ಏಳಿಗೆಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀ 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 ಸ್ವಾಮೀಜಿಗಳ ಆಗಮನವು ಸಂಪೂರ್ಣ ನ್ಯೂಸ್ ಕಚೇರಿಗೆ ಒಂದು ಕಳೆ ತಂದುಕೊಟ್ಟಿತ್ತು. ಬಳಿಕ ಕಚೇರಿಯ ಪ್ರತಿಯೊಂದು ಸಿಬ್ಬಂದಿಗಳಿಗೆ ಹಬ್ಬದ ಉಡುಗೊರೆಯನ್ನ ವಿತರಣೆ ಮಾಡಿದ್ರು.